ಅಂದ್ರೆ ನನಗಂತೂ ತುಂಬಾನೇ ವಿಶೇಷವಾದಂತಹ ಕಾರ್ಯಕ್ರಮ. ಅದ್ಭುತವಾದಂತಹ ನಾಡ ಹಬ್ಬವನ್ನ ಅರಬ್ ನಾಡಿನಲ್ಲಿ ಆಚರಣೆ ಮಾಡೋದಿದೆಯಲ್ಲ, ಅದಕ್ಕಿಂತ ವಿಶೇಷತೆ ಇನ್ನೇನ್ ಬೇಕು ಹೇಳಿ. ಗೂಗಲ್ ನೋಡಿ ಮರಹಬ್ಬ ಅಂತ ಹೇಳ, ಅಬಿಬಿ ಅಂತ ಹೇಳ, ಎಂಚ ಉಳ್ಳಾರ್ ಅಂತ ಹೇಳ, ಹೆಂಗಿದ್ದೀರಾ ಅಂತ ಹೇಳ. ಗಾಳಿಲಿ ಮುತ್ತರಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಅಭೂತಪೂರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಹೆಮ್ಮೆಯ ದುಬೈ ಕನ್ನಡ ಸಂಘಕ್ಕೆ ಒಂದು ಜೋರಾದ ಚಪ್ಪಾಳೆ ದಯವಿಟ್ಟು ನಿಮ್ಮೆಲ್ಲರ ಕಡೆಯಿಂದ. ನಮ್ಮೆಲ್ಲ ಕ್ಯಾಮರಾಮ್ಯಾನ್ಸ್, ವಿಡಿಯೋಗ್ರಾಫರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಸಪೋರ್ಟ್. ಹಾಯ್ ಹಲೋ ನಮಸ್ತೆ ಮಾತಾಡಲ್ಲ. ವಾಯ್ಸ್ ಆಫ್ ಹೃದಯ ವಿಟ್ಲ ಯೂಟ್ಯೂಬ್ ಚಾನಲ್ಗೆ ನಿಕ್ಲೇನು ಮಾತಾಡಲ್ಲ ಮೋಕೆಡೆದ್ದುಕೊಳ್ಳೋದಿಲ್ಲ. ಇನ್ನಿತ ಕಂಟೆಂಟ್ ದಾದಂದು ಬಂದಿಗೆಯಿಂದ ನಮ್ಮ ಕನ್ನಡ ಸಂಘ ದುಬೈ ಮುಕ್ಕಲ್ನ ಒಂಜಿ ದಸರಾ ಪನ್ಪುನಂಚಿನ ಇವೆಂಟ್ ನಡತೊಂದುಂಡು. ಅಡೆಪೋಂದುಲ್ಲ ಅಲ್ಪ ಸ್ಪೋರ್ಟ್ಸ್ ಅಂಚನೆ ಕಲ್ಚರಲ್ ಆಕ್ಟಿವಿಟೀಸ್ ಮಾತ ನಡತೊಂದುಂಡು. ಸೊ ಹೆಂಚಿನ ಮಾತ ಎಂಜಾಯ್ಮೆಂಟ್ ಇಪ್ಪುಂಡು. ದಾದ ಮಾತ ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಲ್ದೇರಿ ಪೂರಲ ತೂಕ ಬಲೆ ಹೋಯ್. ನಮ್ಮನೀಗ ಪಿಕ್ ಮಾಡ್ಲಿಕ್ಕೆ ನಮ್ಮ ಬ್ರದರ್ ಬಂದಿದ್ದಾರೆ, ಸುದರ್ಶನ್ ಬ್ರದರ್. ಸೊ ಇಲ್ಲೇ ಇದ್ದಾರೆ ನೋಡಿ, ಮಸ್ಟ್ಯಾಂಗ್ ಕಾರು ನೋಡಿ ಇಲ್ಲೇ ಇದ್ದಾರೆ. ಸರ್ ಹಾಯ್ ಸರ್, ಎಂಚಲ್ಲಾರಣ್ಣ? ಎಸ್ ಡನ್. ಸುದರ್ಶನ್ ಇಲ್ಲೇರಿ ಪೂರಾ ಗೊಬ್ಬೊಡೊಂದು ರೆಡಿ ಆತೇರಿ. ಸುದರ್ಶನ ಓ ಗೇಮ್ ಗೊಬ್ಬೊಡೊಂದು ರೆಡಿ ಆತಾರಿ. ಖೋಖೋಲ ಕಬಡ್ಡಿಗಳ ರೆಡಿ ಆವೊಂದುಲ್ಲೇರಿ ನಮ್ಮ ಸುದರ್ಶನನ್ನಿ. ಸೊ ಅಲ್ಲಿ ತೋಲೆ ಮುಲ್ಪ ಕಂಡವಟೆ ಜನ ಅಲ್ಲಿರಿ. ಚರ್ಮುರಿಜ್ಜಿ ಮೇಲ್ಮರಿ ಮಿಸ್ಟರ್ ನಿಮ್ಮ ಕನ್ನಡಿಗ ನೋಡಿ ಇಲ್ಲಿದ್ದಾರೆ. ಇವಾಗ ಸ್ಪೋರ್ಟ್ಸ್ ಆಡ್ಲಿಕ್ಕೆ ಬಂದಿದ್ದಾರೆ, ಇನ್ನೂ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಅದೇ ಅದೇ ಓಕೆ, ಥ್ಯಾಂಕ್ ಯು. ಹಾಯ್ ಮೇಡಮ್. ನೋಡಿ ಇಲ್ಲಿ ಇದು ಊಟದ ವ್ಯವಸ್ಥೆ ಬಂದರೆ ಇಲ್ಲಿ ಮೈಸೂರು ಪ್ಯಾಲೇಸ್ ಇವರದು ಒಂದು ಸಿಸ್ಟಮ್ ಇದೆ ಊಟಕ್ಕೆ. ಇಲ್ಲಿ ನೋಡಿದರೆ ಆಮ್ಲೆಟ್, ಬಜ್ಜಿ ಈ ಥರದ್ದು. ಮತ್ತು ಇದೊಂದು ಬ್ಯಾಂಗ್ಳೂರಿದ್ದು ತಾಜ್ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಅವರು ಬಂದು ಇಲ್ಲಿ ಶಾಪ್ ಇಟ್ಟಿರುವಂಥದ್ದು ಅಷ್ಟೇ. ಸೂಪರ್. ನಿಮ್ದು ಶಾಪ್ ಏನಾದ್ರು ಉಂಟಾ ಇಲ್ಲಿ? ಅಲ್ಲ ಇಲ್ಲಿ ಇದೆ, ಅದು ಶಾಪಾ? ಎಲ್ಲಿರೋದು ಅಲ್ನಾದ ಟೂ ಅಲ್ಲಿ ಅಲ್ಲೆಲ್ಲ ನಮ್ಮ ಕನ್ನಡದವರು ಇರುದಾ? ಹೌದು, ಅಲ್ಲ ಬೆಂಗಳೂರು ಅಂತ ಹೆಸರು ಇಟ್ಕೊಂಡು ಅದರೊಳಗಡೆ ಹಿಂದಿಯವರು ಇರ್ತಾರೆ. ಅದೇ 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 ಸೂಪರ್ ಸರ್. ಆಮ್ಲೆಟ್ ಮನ್ಪುರ ವೆಚ್ಚ, ಆಮ್ಲೆಟ್ಲ ವೆಚ್ಚ.
ನಮ್ಮ ಸುದರ್ಶನ ಗೊಂಜಿ ಎಟ್ಟೆ ಚಾನ್ಸ್ ಸಿಕ್ಕದು ಅಂಪೈರ್ ಮನ್ಪುರ ಖೋಖೋದ ಅಂಪೈರ್ ಅದು ಸುದರ್ಶನೇ ಅಂತಂದಲ್ಲೇರು ಅಂತಿತ್ತು ಗೊಬ್ಬರ ಆಯ್ತು ಅಂಪೈರ್ ಆಡಲ್ಲ ಅಂತಿತ್ತು ಅಂಪೈರ್ ಯಾರು ತುಕ ಓಜಿ ವಿಸಿಲ್ ಬಾಯ್ಡ್ ಬತ್ಲಿ ಕಟೀಲು ಬಕ್ಕ AGL ಟೀಮ್ ಖೋಖೋ ಮ್ಯಾಚ್ ನಡತೊಂದುಂಡು ಹೃದಯ ಎಲ್ಲಿ ಹೃದಯ ಎಲ್ಲಿ ಆಹಾ ಏನ್ ನಿಮ್ಮ ಹೆಸರು? ನನ್ನ ಹೆಸರು ಹೇಳ್ಬಿಟ್ಲು ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿ ರೋಸುಕ ಗೊತ್ತೇ ಇರ್ಲಿಲ್ಲ ಓ ಅಂತೀಯ ರಾಜೇಶ್ ಕೃಷ್ಣ ಸರ್ ಬರದೇ ಬೇಡ ಇಷ್ಟು ಮುದ್ದಾಗಿ ಹೇಳಿದ್ರೆ ಎಲ್ರೂ ಹೂ ಅಂತಾರೆ ಕುಸುಮ ಅವರೇ. ಥ್ಯಾಂಕ್ ಯು ಸೋ ಮಚ್. ಸ್ವಾಗತ ಸುಸ್ವಾಗತ. ನಾನು ನಿರೂಪಕಿ ಶಮೀರಾ ಬೆಳುವಾಯಿ. ಎಂಥ ಅದ್ಭುತವಾದಂತಹ ಕಾರ್ಯಕ್ರಮ ನೋಡಿ. ಅರಬ್ಬರ ನಾಡಿನಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಕಂದಮ್ಮಗಳು ಜೊತೆಯಾಗಿ ಬಂದು 7ನೇ ವರ್ಷದ ದುಬೈ ದಸರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಖುಷಿ ವಿಷಯ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ದುಬೈ ಕನ್ನಡ ಸಂಘ ಒಂದಲ್ಲ ಎರಡಲ್ಲ 10 ವರ್ಷಗಳನ್ನ ಸಂಪೂರ್ಣಗೊಳಿಸಿ ದಶಮಾನೋತ್ಸವವನ್ನು ಆಚರಿಸ್ತಾ ಇದೆ. ದಯವಿಟ್ಟು ಅದಕ್ಕೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಶುಭಾಶಯಗಳನ್ನು ನೀವೆಲ್ಲರೂ ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ನ್ಯಾಷನಲ್ ಆಂಥಮ್ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಎದ್ದು ನಿಲ್ಲೋದ್ರ ಮೂಲಕ ಇದೀಗ शुभ आशीष मांगे गाहे तब जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे. ವಿದೇಶಿ ನೆಲದಲ್ಲಿ ಕನ್ನಡದ ಕಂಪನ್ನು ಸೂಸುತ್ತಿದೆ ಹೆಮ್ಮೆಯ ದುಬೈ ಕನ್ನಡ ಸಂಘ UAE. जय भारत जननीय करुजाते जय हे कर्नाटक ನಾವು ಹೆಮ್ಮೆಯ ದುಬೈ ಕನ್ನಡಿಗರು. ಸಪ್ತ ಸಾಗರದಾಚೆ ಅರಬರ ಮರುಭೂಮಿಯಲ್ಲಿ ಗಗನಚುಂಬಿ ಕಟ್ಟಡಗಳ ನಡುವೆ ಕನ್ನಡದ ಕೈಂಕರ್ಯದಲ್ಲಿ ನಿರತವಾಗಿದೆ ಹೆಮ್ಮೆಯ ದುಬೈ ಕನ್ನಡ ಸಂಘ. ರವಿಯಣ್ಣ ಫೌಂಡರ್ ಖುಷಿ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ರಾಮಚಂದ್ರ ಅವರು ಫೌಂಡರ್ ಆ್ಯಂಡ್ MD PGR ಬಿಲ್ಟೆಕ್ ಪ್ರೈವೇಟ್ ಲಿಮಿಟೆಡ್. DC ನಾಗೇಂದ್ರ ಅವರು ದಯವಿಟ್ಟು ವೇದಿಕೆಯನ್ನು ಆಗಮಿಸಬೇಕು. ನೆರಿಗೆ ನಿಗಮದ ಅಧ್ಯಕ್ಷರು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದುಬೈ ದಸರಾದ ಸಾಯಂಕಾಲದ ಈ ಸಭಾ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ಅಧಿಕೃತ ಚಾಲನೆ. शुभं कुरुत्वं कल्याणम् आरोग्यं धनसम्पदं दीपज्योतिर्जनार्दनः दीपज्योतिर्. ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಇದೀಗ ನಮ್ಮ ಎಲ್ಲ ಮುಖ್ಯ ಅತಿಥಿ ಅಭ್ಯಾಗತರು ವೇದಿಕೆಯಲ್ಲಿ ದೀಪ ಬೆಳಗುವುದರ ಮೂಲಕ ದೀಪ ಪ್ರಜ್ವಲನೆಯ ಮೂಲಕ ದುಬೈ ದಸರಾ 2025ರ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಕೋಲಾರದಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಮೊದಲನೇ ಬಾರಿಗೆ ಬಿಜೆಪಿಯ ಕಮಲ ಅರಳಿಸಿ ಗೆದ್ದು ಲೋಕಸಭೆಯನ್ನ ಪ್ರವೇಶಿಸಿದಂತಹ ಮುನಿಸ್ವಾಮಿ ಅವರೇ, ಈ UAE-ನಲ್ಲಿ ನೆಲೆಸಿರುವಂತಹ ಎಲ್ಲ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಬಂಧುಗಳೇ,
ಬಹಳ ದೀರ್ಘವಾದಂತಹ ವೇದಿಕೆ ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭ ಇದಲ್ಲ. ದೀರ್ಘವಾಗಿ ನಾನು ಭಾಷಣವನ್ನು ಕೂಡ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ರಾಜೇಶ್ ಕೃಷ್ಣನ್ ಅವ್ರದ್ದು ಬಹುಶಃ ಕಾನ್ಸರ್ಟ್ ಇದೆ, ಅದ್ರ ಬಗ್ಗೆ ಹೆಚ್ಚು ಉತ್ಸುಕರಾಗಿರ್ತೀರಿ ನೀವೆಲ್ಲ. ಅಲ್ಲಿಂದ ಬಂದಿದ್ರೆ ಒಟ್ಟಿಗೆ ಸೇರೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಇಂಥ ಸಂದರ್ಭದಲ್ಲಿ ರಾಜಕಾರಣಿಗಳ ಉದ್ದುದ್ದ ಭಾಷಣ ಕೇಳೋದಕ್ಕೆ ನಿಮ್ಗೆ ಯಾರಿಗೂ ಆಸಕ್ತಿ ಇರಲ್ಲ ಅಂತ ನನಗೆ. ನಾನು ಗೂಗಲ್ ಮಾಡಿ ಮರಹಬ್ಬ ಅಂತ ಹೇಳ, ಅಬಿಬಿ ಅಂತ ಹೇಳ, ಎಂಚ ಉಳ್ಳಾರ್ ಅಂತ ಹೇಳ, ಹೆಂಗಿದ್ದೀರ ಅಂತ ಹೇಳ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಕನ್ನಡಿಗರು ನೀವೆಲ್ಲ ಇಲ್ಲಿ ಸೇರಿದ್ರಿಂದ ನಿಮ್ಮೆಲ್ಲರಿಗೂ ಈ ಚಿಕ್ಕ ನಟನ ಒಂದು ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ನನಗೆ ದುಬೈ ಅಂತ ಅಂದಾಗೆಲ್ಲ ನನಗೆ ಒಂದು ವಿಶೇಷವಾದಂಥ ಒಂದು ಸಂದರ್ಭ. ಅದು ನಾನು ದತ್ತಾ ಚಿತ್ರ ಶೂಟಿಂಗ್ ಮಾಡಿದ್ದೀನಿ. ದರ್ಶನ್ ಅವರು ನಾವು ಇಬ್ಬರು ಇಲ್ಲಿ ಶೂಟಿಂಗ್ ಮಾಡಿದ್ವಿ. ಅವಾಗ ಮಾಡೋಕ್ಕೆ ಬಂದಾಗ ಇಲ್ಲಿ ಆ ದಿನ ನಾನು ಅವತ್ತು ಮರೆಯೋಕ್ಕೆ ಆಗಿಲ್ಲ. ಯಾಕಂತಂದರೆ ಅವತ್ತು ನಾನು ನಮ್ಮ ಮ್ಯಾನೇಜರ್ ಸುಂದರ್ ಅಂತ, ಪಾಪ ಅವ್ರು ಇವತ್ತಿಲ್ಲ, ಇಬ್ಬರು ಫಾರ್ಚೂನ್ ಹೋಟ್ಲಿಗೆ ಬಂದು ಇನ್ನೇನು ಎಂಟ್ರ್ ಆಗಬೇಕು. ಅವರು ಟಿ ವಿ ನೋಡ್ತಾ ಇದ್ದೆ ರಿಸೆಪ್ಷನ್ನು. ಅಣ್ಣವ್ರು ಹೋಗ್ಬಿಟ್ರು ಅಂದಿದ್ದಕ್ಕೆ ಇವನು ಅಣ್ಣವ್ರು ಹೋಗ್ಬಿಟ್ರು ಅಂದ್ಬಿಟ್ಟ. ನನಗೆ ಕೈಯಲ್ಲಿ ಇಟ್ಕೊಂಡು ಡ್ಯೂಟಿ ಫ್ರೀ ಬಾಟ್ಲೇ ಅಂತ ಹಾಕ್ಬಿಟ್ಟೆ. ನನಗೆ ನಮ್ಮಣ್ಣವ್ರು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಗಾಬರ ಬಿದ್ದೋಗ್ಬಿಟ್ಟೆ. ಅವನು ಅಷ್ಟು ಜೋರಾಗಿ ಅಳದ್ ನೋಡಿ. ಅವತ್ತು ನಾವು ಈ ದುಬೈಗೆ ಬಂದಿದ್ದು. ಅದಾದಮೇಲೆ ಇವಾಗ ನಾನು ಬರ್ತಾ ಇರೋದು ಆಲ್ಮೋಸ್ಟ್ ಒಂದು 15 years ಆಯಿತು. ಭಾರತವನ್ನ ಪ್ರತಿನಿಧಿಸುವಂತಹ ಪವರ್ ಲಿಫ್ಟಿಂಗ್ ನ ರಾಣಿಯವರು. ಹಾಗಾಗಿ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಈ ಬಾರಿಯ ದುಬೈ ಕ್ರೀಡಾ ರತ್ನ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ ಗುಲ್ಶನ್ ಬಾನು ಖಾಜಿ ಅವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸಿ ಹಲವಾರು ಚಿನ್ನದ ಪದಕಗಳನ್ನ ಗಳಿಸಿ ಸತತವಾಗಿ ದಾಖಲೆಗಳನ್ನ ಬರೆದಿರುವಂತಹ ಖ್ಯಾತಿ ನಮ್ಮ ಹೆಮ್ಮೆಯ ಗುಲ್ಶನ್ ಬಾನು ಖಾಜಿ ಅವರಿಗೆ ಸಲ್ಲುತ್ತೆ. ಹಾಗಾಗಿ ಈ ಬಾರಿಯ ದುಬೈ ದಸರಾ ಕ್ರೀಡೋತ್ಸವ ಮತ್ತು ಸಾಂಸ್ಕೃತಿಕೋತ್ಸವದ ಈ ಸಮಯದಲ್ಲಿ ಇದೀಗ ದುಬೈ ಕ್ರೀಡಾ ರತ್ನ ಪ್ರಶಸ್ತಿಯನ್ನ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಗುಲ್ಶನ್ ಬಾನು ಖಾಜಿ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ರಾಜೇಶ್ ಕೃಷ್ಣನ್ ಅವರ ಮ್ಯೂಸಿಕಲ್ ನೈಟ್ ಅನ್ನ ಪ್ರಾರಂಭ ಮಾಡುವಂತಹ ಸಮಯ. ನಮಸ್ಕಾರ ಎಲ್ಲರಿಗೂ. ಸೂಪರ್ ಅಪ್ಪ. ನಾನು ಫಸ್ಟ್ ಟೈಮ್ ದುಬೈಗೆ ಬರ್ತಿದ್ವಿ, ತುಂಬ ಖುಷಿ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮಗೆ ಏನೋ ಬೇರೆ ದೇಶಕ್ಕೆ ಬಂದಿದ್ದೀವಿ ಅಂತಲೇ ಫೀಲ್ ಆಗ್ತಿಲ್ಲ, ಎಲ್ಲೋ ಬೆಂಗಳೂರಲ್ಲಿ ಬೇರೆ ಏರಿಯಾಗೆ ಬಂದಿದ್ದೀನಿ ಅಂತ ಫೀಲ್ ಆಗ್ತಿದೆ. ಸೊ ತುಂಬ ಖುಷಿ ಆಯ್ತು. ಎಲ್ಲರೂ ನನ್ನ ಜೊತೆ ಹಾಡಬೇಕು, ಓಕೆನಾ? ಇವಾಗ ಸೂಪರ್. ಚಪ್ಪಾಳೆ ಬರ್ಬೋದಾ? ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ, ಹಂಪಿಯ ಗುಡಿ ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ, ಹಂಪಿಯ ಗುಡಿ ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು. ಮತ್ತವರ ಜನಪ್ರಿಯ ಗಾಯಕಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕನ್ನಡ ಕೋಗಿಲೆ ಮೂಲಕ, ಜಿ ಕನ್ನಡ ವಾಹಿನಿಯಲ್ಲಿ ಸರಗಮಪ ಮೂಲಕ ಕರ್ನಾಟಕದ ಮನೆ ಮಾತಾದಂತಹ ಅಖಿಲಾ ಪಂಚಮಣ್ಣು ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಓವರ್ ಟು ಅಖಿಲಾ ಪಂಚಮಣ್ಣು. ನಮಸ್ಕಾರ ಎಲ್ಲರಿಗೂ. ಎಷ್ಟು ಚಂದ ಅಲ್ಲ, ಮೈಸೂರು ದಸರಾನೇ ಚಂದ ಅಂತ ಅನ್ಕೊಳ್ತಾ ಇದ್ವಿ. ದುಬೈ ದಸರಾ, ದುಬೈ ಕನ್ನಡಿಗರು ಎಲ್ಲ ಸೇರ್ಕೊಂಡು ಅದ್ದೂರಿಯಾದ ದಸರಾ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನಿಮಗೇನೆ ದೊಡ್ಡ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳಬೇಕು. ಮಾದೇವ ಮಾದೇವ ಮಾದೇವ
ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರು ಯಾರು ಗಾಳಿಲಿ ಮುತ್ತರಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋ ಯಾರು ಅವಳ್ಯಾರೋ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡು ಕಾಡೆ ಹತ್ತಿರ ಬರದೆ ದೂರನು ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ. ಹಾಡ್ತಿರೋದು ನನ್ನ ಸೌಭಾಗ್ಯ. ಹುಚ್ಚ ಚಿತ್ರದಿಂದ ಉಸಿರೇ ಉಸಿರೇ ಹಾಡು. ಈ ಹಾಡನ್ನ ನೀವು ಕೇಳಬೇಕಾದ್ರೆ ನಿಮ್ಮ ಟಾರ್ಚ್ ಲೈಟ್ಸ್ ಎಲ್ಲ ಒಂದ್ಸಲ ಜಸ್ಟ್ ನನ್ನ ಒಂದು ಗಣನೆಗೆ ನೋಡೋದಕ್ಕೆ ಒಂದ್ಸಲ ಒಂದು 2 minutes ಹಿಂಗೆ ಆನ್ ಮಾಡಿ ಹಾಡ್ತಿರುವಂತಹ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಉಸಿರೇ ಕರೆಕ್ಟ್ ಫುಲ್ ಲೈನ್ ಹಾಡಿದ್ರೆ ಚೆನ್ನಾಗಿರುತ್ತೆ. ಒನ್ ಮೋರ್ ಟೈಮ್ ರೆಡಿ 1 2 1 ಉಸಿರೇ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ಕಣ್ಣೀರಲ್ಲಿ ಬೇಯುತ್ತಿದೆ ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಈ ಉಸಿರಲೆ ಪ್ರೀತಿಸು ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ಕಣ್ಣೀರಲ್ಲಿ ಬೇಯುತ್ತಿದೆ ಮನಸ್ಸು ನೋವಲ್ಲಿಯೂ ಕಾಯುತ್ತಿದೆ ಕನಸು ಉಸಿರಲೇ ಪ್ರೀತಿಸು
ನಮ್ಮ ಶಿವ ಕೈಲಾಸ ಸೇರಿಕೊಂಡರು ಗಾಢದಿಂದ ನಾಯಕರು. ನಮ್ಮ ಶಿವ ಕೈಲಾಸ ಸೇರಿಕೊಂಡರು. ನಮ್ಮೆಲ್ಲ ಕ್ಯಾಮರಾಮ್ಯಾನ್ಸ್, ವಿಡಿಯೋಗ್ರಾಫರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಸಪೋರ್ಟ್. ಅದೇ ರೀತಿಯಾಗಿ ನಮ್ಮ ಆಡಿಯೋ ಇಂಜಿನಿಯರ್ಸ್, ಆಡಿಯೋದಲ್ಲಿದ್ದವರು ಪ್ರತಿಯೊಬ್ರು, ಇನ್ನು ನಮ್ಮ ಸ್ವಯಂ ಸೇವಕರು ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ನಮ್ಮ ಸಂಘದ ವತಿಯಿಂದ ಅರ್ಪಿಸ್ತಾ ಇದ್ದೀವಿ. ಪೂರ್ಣವಾಗಿ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮುಂದಿನ ವರ್ಷ ಮತ್ತೆ ಸಿಗೋಣ. ಅಲ್ಲಿವರೆಗೂ ದುಬೈ ಕನ್ನಡಿಗರೇ, ನಿಮ್ಮ ಕನ್ನಡ ಅಭಿಮಾನ ಇದೇ ರೀತಿಯಾಗಿರ್ಲಿ, ಮತ್ತಷ್ಟು ಹೆಚ್ಚಾಗಿ ಅಂತ ಕೇಳ್ಕೊಳ್ತಾ ನಾನು ಶಮೀರಾ ಬೆಳುವಾಯಿ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ, ಶುಭರಾತ್ರಿ.